ಹೌದು ಕೂಡಿರ್ತಕ್ಕಂತ ಹೌದು ಯಾವ ಪ್ರಪ್ರಥಮದಲ್ಲಿ ಬಂದು ಬಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದ್ರಿಪ್ಪ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ವರಿ ಗುರುವೇ ನಮ ಅಂತ ಹೇಳುತ್ತಾ ಹೇಳುತ್ತಾ ಯಾವ ನಿಖಲ ಶಿವ ತತ್ವದಲ್ಲಿ ಜ್ಞಾನಚ್ಯುತವಿದಯವಾಯ್ತು ಆಯ್ತು ನಿಖಲ ಶಿವ ತತ್ವದಲ್ಲಿ ಜ್ಞಾನಚ್ಯುತವಿದಯವಾಯ್ತು ಹೌದಾ ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರ ಎಂಬ ಅಕ್ಷರಗಳನ್ನ ಟ್ರೈನ್ಗಳಾದವು ಹೌದಾ ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ ಕಳೆ ಹೌದಾ ತ್ರಿವೇದಕ್ಕೆ ತಾಯಿ ಚಿತ್ತು ಹೌದೌದು ಎತ್ತಿ ನಾಲ್ಕು ಒಂದಾದಲ್ಲಿ ಓಂಕಾರ ಎಂಬ ಪ್ರಣಯ ಉತ್ಪತ್ತಿ ಆಯ್ತು ಆಯ್ತು ಆ ಓಂಕಾರ ಎಂಬ ಪ್ರಣಯನೇ ಅಖಂಡ ಪರಿಪೂರ್ಣ ಶಿವ ಸಿದ್ಧಶಿವೇಶ್ವರ ಸಿದ್ಧಶಿವೇಶ್ವರ ಅಂತ ಹೇಳುತ್ತಾ ಹೇಳುತ್ತಾರಿಪ್ಪ ಹೇಳುತ್ತಾ ಯಾವ ಪ್ರಥಮದಲ್ಲಿ ಬಂದು ಬಂದು ಯಾವ ನನ್ನ ಜಗದಾದಿ ಜಗದ ಗುರು ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಕರ್ತೃತ್ವದಿಗೆ ಆದರೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಆತನ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರಿಪ್ಪ ಕೈಲಾಸದೊಳಗ ಗುರು ಸೇವವನ್ನ ಮಾಡಿ ಮಾಡಿ ಗುರು ಸೇವದಾಗ ತಲ್ಲಿನಾಗಿ ಹೌದ ಹೌದ ಸಾಣಿ ಬೀರಾಗಿ ಸವದ ಶಿರಗಂಧ ಕೊಡ್ಡಾಗಿ ನವದ ಹೌದಾ ಗುರುವಿನ ಸೇವಕ ಹುಳ ಮುಟ್ಲಾರ ಹೂವ ಕಪ್ಪಿಕಲಕಲಾರ ಶೀತಾಳವನ್ನು ಒಯ್ದರ್ಪಿಸಿ ಯಾರಿಪ್ಪ ನಮ್ಮಪ್ಪ ಗುರುವಿನ ಕಡೆಯಿಂದ ವರಗಳನ್ನ ಪಡ್ಕೊಂಡ ಪಡ್ಕೊಂಡ ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಭಾಗ್ಯ ಬಂಜರಿ ಮಕ್ಕಳು ಹೌದ ಮಳಿಕಿಲ್ಲ ಬೆಳಕಿಲ್ಲ ಸಾಲ ಸತ್ತಿಗೆ ಮೇಲೆ ಕಳಸ ಮಾಯಿ ಮೂರ್ತಿಯಪ್ಪ ಒಡ್ಡಿ ವಾಲಗ ಶಿವಸ್ಥಾನ ನಂದಿ ಮುಂದ ತಂದೆ ಹಿಂದ ಅದ ಬೈಲು ಭೂತಾಳಿಸಿದನ ಜೊತೆಲಿ ಕರ್ಕೊಂಡ ಬೌಡಿಗರ್ರಿ ಕರ್ಕೊಂಡ ಯಾವ ಹೌದ ಅಖಿಲ ಕರ್ನಾಟಕ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ಪೈಕಿ ಎಲ್ಲಿರಿಪ್ಪ ಅದು ಸುಕ್ಷೇತ್ರ ಅರಕೇರಿ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡದಲ್ಲಿ 3 ಏಣಿನ ಜಾಡಿ ಮೇಲೆ ಆಸನವಾಗಿ ನೆಲವನ್ನು ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಕ್ಕೂ ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಅಮೋಘ ಸಿದ್ದನ ಮಕ್ಕಳ 4 ಮಂದಿ ಯಾರಿಪ್ಪ ಅವರು ಅವತಾರ ಉದಿಸಿದ ದೇವೇಂದ್ರ ಬಿಳಿ ಅನಿಸಿದ ಅಚ್ಚರೋಡ ಸೋಮನಮತೆ ಕಣಮತ್ತೆಗಾದ್ರೂ ಕೂಡ ಹೌದ ಹೌದ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅಮೋಘ ಸಿದ್ದನ 4 ಮಂದಿ ಹೊಟ್ಟೆಲಿ 21 ಮಂದಿ ಧರ್ಮರು ಅವ್ರ ಯಾರ್ಯಾರಿಪ್ಪ ಅಮೋಘ ಸಿದ್ದೇಶ್ವರರ ಪ್ರೀತಿಯ ಮೊಮ್ಮಗನಾಗಿರ್ತಕ್ಕಂಥ ಹೌದಾ ಯಾವ ಕಾರ್ಯಕ ಭಂಡಾರದಿಂದ ಉದಯವನ್ನು ಜನಿಸಿ ಬಂದಿರತಕ್ಕಂತ ಯಾರಿಪ್ಪ ಅವರು ಯಾವ ನನ್ನ ಇದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಮ್ಮದಿ ಗ್ರಾಮದಲ್ಲಿ ವಾಸವನ್ನ ಮಾಡಿ ನಮ್ಮ ನೇರಹಳ್ಳಿ ಗ್ರಾಮ ಆಗಿರ್ತಕ್ಕಂತ 12,000 ದಂಡಿನ ಚಿರಚ್ಛೇದನವನ್ನು ಮಾಡಿ ಮಾಡಿ ಒಳ್ಳೆ ಜೀವದಾನ ಪಡಿಸಿರ್ತಕ್ಕಂಥ ಯಾರಿಪ್ಪ ಯಾವ ಅದಕ್ಕ ಹೆಂಡು ವೈರಿ ಗಂಡ ಅನಿಸಿಕೊಂಡ ಯಾವ ನನ್ನ ಪುಂಡ ಮಲಕಾರಿ ಸಿದ್ದೇಶ್ವರ ಅವನ ಪದಕ್ಕೂ ಕೂಡ ಹೌದಾ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಅದೇ ರೀತಿ ತಮ್ಮ ಯಾರಿಪ್ಪ ಯಾವ ಆದಿಶಕ್ತಿ ಅವತಾರವನ್ನ ತಾಳಿ ಹೌದಾ ಯಾವ ನಮ್ಮ ಪದ್ಮಾದೇವಿ ಪವಿತ್ರ ಪಾದಕ್ಕೂ ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಇದೇ ತರನಾಗಿ ಯಾವ ನಮ್ಮ ಗುಡ್ಡದ ಎಡಕ ಮಠವನ್ನ ಕಟ್ಟಿ ಅವ್ರ ಯಾರಿಪ್ಪ ಸಿದ್ಧ ರತ್ನ ಅನಿಸಿಕೊಂಡು ಹೌದಾ ಈಗ ಸದ್ಯ ಮುತ್ತಿನ ಪಲ್ಲಕ್ಕಿಯಾಗಿ ಮೆರವಣಿಗೆಯಾಗಿ ನಡೆದಿರ್ತಕ್ಕಂಥ ಯಾರಿಪ್ಪ ಸಿದ್ಧ ಶ್ರೀ 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 ಮನಿಮಿ ಮದಗೊಂಡಪ್ಪಾಜಿಯವರ ಪವಿತ್ರ ಪಾದಕ್ಕೂ ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಹೌದೌದು ಅದಕ್ಕೆ ತಮ್ಮ ಏನಾತ್ರಿ ಸರ ಇವತ್ತಿನ ದಿವಸ ಇವತ್ ಏನಾತ್ರಿಪ್ಪ ಯಾವ ತಿಕೋಟ ತಾಲೂಕ ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಹೌದೌದು ಯಾವ ಇರ್ಲಿ ತುಮಿ ಜರ ಗಬ್ಬ ಸಾಕಿ ಅವ್ರಿಗೆ ಹಂಗ ಗೊತ್ತದನ ಈಗ ಅಲ್ಲಿ ಕಡೆ ನಿಮ್ಮದ ಅತಿನಿ ತಾಲೂಕದಾಗಿತ್ತು ಇಲ್ರಿ ಬಿಜಾಪುರ ಆ ಬಿಜಾಪುರ ತಾಲೂಕ ಬಿಜಾಪುರ ಬಿಜಾಪುರ ತಾಲೂಕ ಒಡದು ಈಗ ಸನಿ ತಾಲೂಕ ಕೊಟ್ರ ನೋಡ ತಿಕೋಟ ಅವ್ರಿಗೆ ಬಹಳ ಹುಸ್ಸಾಗ್ಯದ ಇರ್ಲಿ ತಿಕೋಟ ತಾಲೂಕಿನ ಪೈಕಿ ಬಿಜಾಪುರ ಜಿಲ್ಲಾ ಹೌದ ಯಾವ ಹೊನವಾಡ ಒಂದ ಪುಣ್ಯ ಕ್ಷೇತ್ರದ ಒಳಗ ಹೌದ್ರಿಪ್ಪ ಯಾವ ಹೊನವಾಡ ಕಲಾ ತಂಡಗೆ ಕೂಡ ಹೌದ ಯಾವ ಶ್ರೀ ಮಹಾಲಿಂಗೇಶ್ವರ ಡೊಳ್ಳಿನ ಸಂಘ ಮಡ್ಡೇಸಿದ್ದೇಶ್ವರ ಡೊಳ್ಳಿನ ಸಂಘ ಹೌದೌದು ಇವರಿಗಾದ್ರೂ ಕೂಡ ಯಾವ ಒಟ್ಟಿಗೆ ಸೋಮಲಿಂಗನ ಸಂಘದ ವತಿಯಿಂದ ನಿಮ್ಗಾದ್ರೂ ಕೂಡ ಶರಣಾರ್ಥಿವನ್ನ ಹೇಳುತ್ತಾ ಆಚೆ ಕಡೆ ಶಿವಲಿಂಗ ಈಚೆ ಕಡೆ ಸ್ವಾಮಿಲಿಂಗ ಇವ್ರು ಇಲ್ಲ ಹಂಗ ಇಲ್ಲಿ ಹೌದೌದು ಇವತ್ತ ದಿವಸ ಹೊನವಾಡ ಪುಣ್ಯ ಕ್ಷೇತ್ರದಲ್ಲಿ ಹೌದ
ಯಾವ ಒಂದು ವಾಸ್ತು ಶಾಂತಿ ನಿಮಿತ್ತವಾಗಿ ಹೌದ ಮಾಲಕರು ಯಾರು? ದತ್ತಪ್ಪ ಯಾವ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ದತ್ತಾತ್ರೇಯಣ ಪತ್ತಾರ ಪತ್ತಾರ ಸಾಕಿನ ಹೊರವಾಡ ಗ್ರಾಮದ ಪುಣ್ಯವಂತರು ಏನೋ ಒಂದು ಮನೆಯನ್ನ ಕಟ್ಟಿಸಿಕೊಂಡು ಯಾವ ವಾಸ್ತು ಶಾಂತಿ ನಿಮಿತ್ತವಾಗಿ ಮಡ್ಡಿಸಿದ್ದ ಮಡ್ಡಿ ಸಿದ್ದೇಶ್ವರನ ಮನಿ ಒಳಗ ಬರಮಾಡಿಕೊಂಡಾರ. ಹೌದು. ಇದು ಬಹಳ ಉತ್ತಮವಾದ ಹೌದ್ ಹೌದ್ರಿಪ್ಪ. ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರಿಪ್ಪ? ಎಲ್ಲಾ ಸಿಗುದು ಎಲ್ಲಾ ಸಿಗುದು ಎಲ್ಲಾ ಸಿಗ್ತದ ಸಿಗ್ತೈತ್ರಿ. ಆದ್ರ ಇಂತ ಭಗವಂತ ಮನಿ ಒಳಗ ಬಂದ ಆಗಮನ ಆಗ್ಬೇಕಾದ್ರೆ ಇದು ಬಹಳ ಕಷ್ಟದ. ಸಾಲ ಸಿಗ್ತೈತಿ, ಸಮಯ ಸಿಗುದಿಲ್ಲ. ಇರ್ಲಿ. ಹೌದ್ ಹೌದ್. ಅದಕ್ಕ ತಮ್ಮ ಏನಿರಪ್ಪ? ಇವತ್ತ ನಮ್ಮ ಮಡ್ಡಿ ಸಿದ್ದ ಮನಿ ಒಳಗ ಆಸನ ಆಗ್ಬೇಕಾದ್ರ ಯಾರಿಪ್ಪ? ಯಾಕ ಬಂದ ಆಸನ ಏನಪ್ಪಾ ಅಂತಂದ್ರ ಹೌದ್ ಯಾವ ಭಕ್ತನ ಮನಸ್ಸ ಮತ್ತ ದೇವ್ರ ಮನಸ್ಸ ಹೌದ್ ಹೌದು ಅಲ್ಲಿ ಒಂದಾಯ್ತಪ್ಪ ಅಂತಂದ್ರ ಹೌದ ಅಲ್ಲಿ ಮಡ್ಡಿ ಸಿದ್ದೇಶ್ವರ ಬಂದು ಮನಿ ಒಳಗ ಆಗಮನ ಆಸನ. ಆಗಿ ಕುಂತಾನ. ಹೌದ್ ಹೌದ್ರಿಪ್ಪ. ಈಗ ಹಂಗ ನಮ್ಮ ಹಿರಿಯರದು ಮತ್ತ ದೇವ್ರದು ಮನಸ್ಸು ಅದು ಒಂದಾದ ಬಳಕ ಹೌದ ಅಲ್ಲಿ ದೇವ್ರ ಹಸಿ ಜಗಲಿ ಮೇಲೆ ಬಂದು ಕೂತಾನ ಪುಣ್ಯಾತ್ಮರೇ. ಹೌದ್ ಹೌದ್. ಇರ್ಲಿ, ಇವತ್ತಿನ ದಿವಸ ಮನಿಯನ್ನ ಕಟ್ಟಿಸಿಕೊಂಡು ಕಟ್ಟಿಸಿಕೊಂಡು ವಾಸ್ತು ಶಾಂತಿ ನಿಮಿತ್ತವಾಗಿ 2 ಕಲಾ ಸಂಘ ಮಡ್ಡಿಸಿದನ ಕರೆಸಿಕೊಂಡು ರಾತ್ರಿ ಜಾಗರಣೆ ನಿಮಿತ್ತವಾಗಿ ಇವ್ಯಾವ್ರಿಪ್ಪ ಸಂಘ? 2 ಕಲಾ ಸಂಘಗಳನ್ನ ಇಲ್ಲಿ ಕೂಡ್ಸ್ಯಾರ. ಯಾವ್ಯಾವ್ರಿಪ್ಪ? ಒಂದ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘ, ಹನವಾಡ ಇದು ನಮ್ಮ ಗ್ರಾಮದ. ಹೊನವಾಡ ಗ್ರಾಮದ ಒಂದ ಹಿರಿಯ ಕಲಾ ಸಂಘ, ಹೌದ್ ಹೌದ್. ಉಟಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ, ಇದು ಚಿಕ್ಕ ಇದು ಸಂಘ. ಒಂದು ಚಿಕ್ಕ ಸಂಘ. ಹೌದು. 2 ಸಂಘಗಳನ್ನ ಇಲ್ಲಿ ಕೂಡ್ಸ್ಯಾರ. ಕುಡಿಸ್ಯಾರ. ಯಾಕೆ ಕುಡಿಸ್ಯಾರಿಪ್ಪ? ನಿಮ್ ರೊಕ್ಕ ಹೆಣ ಬಡ್ದು. ಇರ್ಲಿ, ನಮಗ ಬೇಡದಟ್ಟ ರೊಕ್ಕ ಕೊಟ್ಟ ಇಲ್ಲಿ ಕೂಡ್ಸ್ಯಾರಪ್ಪ ಅಂತಂದ್ರ ಸೊಮ್ಮು ಕೂಡ್ಸಿಲ್ಲ ಅವ್ರ. ಯಾಕೆ ಕುಡಿಸ್ಯಾರಿಪ್ಪ? ಇವ್ರ ಕಡೆದ ಯಾನರೇ ಒಂದ್ ಸ್ವಲ್ಪ ಜ್ಞಾನ ತೊಕ್ಕೋಬೇಕಂತ ಹೇಳಿ ಕೂಡ್ಸ್ಯಾರ ಅವ್ರು. ಹೌದಾ? ಇರ್ಲಿ, ಹೌದ್. ಆ ಹಾಡುವಂತೂ ಕಲಾವಂತರಿಗಾದ್ರು ಕೂಡ ಏನಾತ್ರಿಪ್ಪ? ಹೊತ್ತು ಹೊಂಟು 6 ಗಂಟೆ ತನ ಹೌದ್. ದೈವಪ್ಪ ಅಂತಂದ್ರ ದೇವ್ರಿದ್ದಂಗ, ಹಾಡೋರು 2 ಇಬ್ರು ಅಂತಂದ್ರ ದೈವದ ಮಕ್ಕಳಿದ್ದಂಗ. ಹೌದ್ ಹೌದು. ಹಾಡುದ್ರಲ್ಲಿ ಬಾಡಿಸಾಡೋದ್ರಲ್ಲಿ ಮಾತು ಹೇಳುದ್ರಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಹೌದಾ? 2 ಮ್ಯಾಲಿನಲ್ಲಿ ತಪ್ಪತಡಿ ಅಲ್ಪ ದೋಷಗಳನ್ನ ಆಗತಾವ. ಆಗತ್ತಾವ. ಯಾಕ್ರಪ್ಪ? 100 ರೂಪಾಯಿ ಕಡಿಮೆ ಕೊಟ್ರ ಆಗತಾವ. ಹೌದಾ? ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರಿಪ್ಪ? ಎಲವಿಲ್ಲ ನ್ಯಾಲಿಗೆ ಎಡುವುದು ಸಜ್ಜ, ನಡೆಯುವುದು ಮನುಷ್ಯ ಎಡುವುದು ಸಜ್ಜ ಅಂತ ಹೇಳ್ತಾರ ತಮ್ಮ. ಹೌದಾ? ಅದಕ್ಕೆ ನ್ಯಾಲಿಗೆ ಎಲವಿಲ್ಲ. ಹೌದಾ? ಅದಕ್ಕೆ 2 ಮ್ಯಾಲಿನಲ್ಲಿ ತಪ್ಪತಡಿ ಅಲ್ಪದೋಷಿ ಆಗಿದ್ರು ಸುಧಾ ಏನ್ ಮಾಡ್ಬೇಕ್ರಿಪ್ಪ? ದೈವ ಇದೇ ನಿಮ್ಮ ಮನಿನಲ್ಲಿ ನಿಮ್ಮ ಮಕ್ಕಳವನ್ನ ತಪ್ಪವನ್ನ ಮಾಡಿದ್ರ ಮಾಡಿದ್ರೆ ಅದನ್ನ ಒಪ್ಪಿಕೊಂಡು ಹೆಂಗ ನೀವು ಸಕಾರ ಕ್ಷಮೆ ನೀಡ್ತಿರಲ್ಲ, ಹೌದೌದ. ಅದೇ ರೀತಿ 2 ಮ್ಯಾಲಿನಲ್ಲಿ ತಪ್ಪತಡಿ ಅಲ್ಪದೋಷಿಗಳರಾಗಿದ್ರು ಸುಧಾ ದೈವ ಒಪ್ಪಿಕೊಂಡು ಉಡ್ಯಾಗ ಹಾಕೋಬೇಕು ತಿಳ್ಕೊಂಡು ದೈವದಲ್ಲಿ ಮತ್ತೊಮ್ಮೆ ಸುತ್ತೊಮ್ಮೆ ಶರಣು ಶರಣಾರ್ಥಿ. ಶರಣಾರ್ಥಿ. ಅದಕ್ಕೆ ಇರ್ಲಿ, ಈಗಾಗಲೇ ಟೈಮ್ ಮಾಡೋಣ ಬಹಳ ಆಗ್ಯದ. ಹೌದ್ ಹೌದ್ರಿಪ್ಪ. ಈಗಾಗಲೇ ಒಂದ 4 ನುಡಿ ಚಾಲ ಹಾಡಿ ಮಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಕಲಾವಂತರಿಗೆ ಪಾಳಿ ಹೋಗ್ಕದ. ಹೌದ್ ಹೌದ್. ದೈವ ಶಾಂತತೆ ಕಾಪಾಡ್ಬೇಕಂತ ಹೇಳಿ ವಿನಂತಿ ಐತಿ.